ಹರಿಃ ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮಾನ್ ವೆಂಕಟನಾಥಾರ್ಯಃ ಕವಿತಾರ್ಕಿಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ. ಎಲ್ಲರಿಗೂ ನಮಸ್ಕಾರ. ಈ ದಿನ ಶ್ರೀ ಪಾದುಕಾ ಸಹಸ್ರದ 115ನೇ ಪದ್ಯವನ್ನು ಅನುಸಂಧಾನ ಮಾಡೋಣ. ಸಮರ್ಪಣಾ ಪದ್ಧತಿ ಪದ್ಯ ಹೀಗಿದೆ. ಪ್ರಣಯಿನಿ ಪದ ಪದ್ಮೆ ಗಾಢಮಾಶ್ಲಿಷ್ಯತಿ ತ್ವಾಂ ವಿಧಿಸುತ ಕಥಿತಂ ತದ್ವೈಭವಂ ತೇ ವಿದಂತಹ ಅನುದಿನಂ ಋಷಯಸ್ತ್ವಾಂ ಅರ್ಚಯಂತ್ಯಜ್ಞಗಾರೆ ರಘುಪತಿ ಪದರಕ್ಷೆ ರಾಮಗಿರ್ಯಾಶ್ರಮಸ್ಥಾಃ. ಪದ್ಯದ ಅರ್ಥ ಹೀಗಿದೆ. ರಘುಪತಿ ಪದರಕ್ಷೆ, ಶ್ರೀರಾಮನ ಪಾದಗಳನ್ನು ರಕ್ಷಿಸುವ ಪಾದುಕೆಯೇ. ಪದಪದ್ಮೆ, ಕಮಲದಂತಿರುವ ಪಾದಗಳ. ಪ್ರಣಯಿನಿ, ತುಂಬ ಪ್ರೀತಿಯಿಂದ. ತ್ವಾಂ, ನಿನ್ನನ್ನು. ಗಾಢಂ ಅಶ್ಲಿಷ್ಯತಿ, ಗಾಢವಾಗಿ ಆಲಂಗಿಸಿಕೊಂಡಾಗ. ವಿಧಿಸುತ ಕಥಿತಂ, ಚತುರ್ಮುಖ ಬ್ರಹ್ಮನ ಮಗನಾದ ವಸಿಷ್ಠದಿಂದ ಹೇಳಲ್ಪಟ್ಟ. ತತ್, ಆ ಪ್ರಸಿದ್ಧವಾದ. ತೇ, ನಿನ್ನ ವೈಭವಂ ಮಹಿಮೆಯನ್ನು. ವಿದಂತಹ, ತಿಳಿದವರಾದ. ರಾಮಗಿರಿ ಆಶ್ರಮಸ್ಥಾಃ ಋಷಯಃ, ಚಿತ್ರಕೂಟದಲ್ಲಿ ವಾಸವಾಗಿರುವ ಋಷಿಗಳು. ಅಗ್ನ್ಯಗಾರೆ, ಅಗ್ನಿಹೋತ್ರ ಮಾಡುವ ಶಾಲೆಯಲ್ಲಿ. ಅನುದಿನಂ ತ್ವಾಂ ಅರ್ಚಯಂತಿ, ದಿನದಿನವೂ ನಿನ್ನನ್ನು ಪೂಜಿಸುತ್ತಾರೆ ಎಂದು. ಚಿತ್ರಕೂಟದಲ್ಲಿ ಶ್ರೀರಾಮಚಂದ್ರನು ಮಣಿಭೂಷಿತ ಹೇಮ ಪಾದುಕೆಗಳನ್ನು ಧರಿಸಿ ಭರತನಿಗೆ ಕೊಡುವುದು. ಅವನು ಅದನ್ನು ತಲೆಯ ಮೇಲೆ ಇಟ್ಟುಕೊಂಡು ಶ್ರೀರಾಮನಿಗೆ ಪ್ರದಕ್ಷಿಣೆ ಬಂದು ನಂತರ ಶ್ರೀರಾಮನಿಂದ 14 ವರ್ಷದ ನಂತರ ತಿರುಗಿ ಬಂದು ರಾಜ್ಯವನ್ನು ವಹಿಸಿಕೊಳ್ಳುತ್ತೇನೆಂದು ವಾಗ್ದಾನ ತೆಗೆದುಕೊಳ್ಳುವುದು. ಇದೆಲ್ಲ ಕವಿ ಹೃದಯದ ಶ್ರೀ ವೇದಾಂತ ದೇಶಿಕರ ಕಣ್ಣಿಗೆ ಮರೆಯಲಾಗದ ಅದ್ಭುತ ಪ್ರಸಂಗವಾಗಿ ಕಾಣಿಸುತ್ತದೆ. ಹೆಂಡತಿಯನ್ನು ತವರಿಗೆ ಕಳಿಸಿಕೊಡಲಾಗದೆ ಬಿಡಲೂ ಆಗದೆ ಪರಿತಪಿಸುತ್ತಾ ಹೆಂಡತಿಯನ್ನು ಬಿಗಿದಪ್ಪಿ ಬೀಳ್ಕೊಡುವ ಗಂಡನಂತೆ ಶ್ರೀರಾಮನ ಪಾದಗಳೂ ತನ್ನ ಪ್ರೇಯಸಿಯಾದ ಪಾದುಕಾದೇವಿಯನ್ನು ಬಿಗಿದಪ್ಪಿ ನಂತರ ಭರತನ ಜೊತೆ ಕಳಿಸಲ್ಪಟ್ಟಿತು ಎಂದಿದ್ದಾರೆ. ಇಲ್ಲಿ ಶ್ರೀರಾಮನ ಪಾದಗಳು ನಾಯಕನಾಗಿಯೂ ಪಾದುಕಾದೇವಿಯು ನಾಯಕಿಯಾಗಿಯೂ ಕಾಣುತ್ತಿದೆ ಶ್ರೀ ವೇದಾಂತ ದೇಶಿಕರ ಕವಿ ಹೃದಯದ ಕಣ್ಣುಗಳಿಗೆ. ಇದನ್ನು ಕಂಡ ಚಿತ್ರಕೂಟದ ಋಷಿಗಳು ವಸಿಷ್ಠರಿಂದ ಪಾದುಕೆಯ ಮಹಿಮೆಯನ್ನು ತಿಳಿದು ತಾವೂ ಒಂದೊಂದು ಪಾದುಕೆಗಳನ್ನು ಶ್ರೀರಾಮನಿಗೆ ತೊಡಿಸಿ ತಮ್ಮ ತಮ್ಮ ಅಗ್ನಿಹೋತ್ರದ ಶಾಲೆಯಲ್ಲಿ ಗೌರವದಿಂದ ಪ್ರತಿಷ್ಠಾಪಿಸಿ ದಿನದಿನವೂ ಪೂಜಿಸುತ್ತಿದ್ದರು ಎನ್ನುತ್ತಾರೆ ವೇದಾಂತ ದೇಶಿಕರು. ಶ್ರೀಮತಿ ಗೋದಾ ಕಸ್ತೂರಿಯವರ ಕನ್ನಡದ ಅನುವಾದ ಹೀಗಿದೆ. ಶ್ರೀರಾಮಚರಣ ಕಮಲವೆಂಬ ರಮಣ, ನಿನ್ನ ಗಾಢವಾಗಿ ಆಲಂಗಿಸಿ ಭರತನ ಕೂಡ ನಿನ್ನ ಕಳುಹಲು ಉದ್ಯುಕ್ತನಾಗಿರಲು ಮುನಿವರ ವಸಿಷ್ಠರ್ ನಿನ್ನ ಮಹಿಮೆಯ ಕುರಿತು ಬಹಳವಾಗಿ ಮೆಚ್ಚಿ ಪೇಳಿದರ್. ಇದನರಿತು ರಾಮಗಿರಿಯಾಶ್ರಮ ರನಿಬರೂ ತಂ ತಂ ಯಜ್ಞಶಾಲೆಯೊಳ್ ನಿನ್ನಂ ಪೂಜಿಪರು ಪ್ರತಿದಿನಂ. ಚಿತ್ರಕೂಟದ ಋಷಿಮುನಿಗಳು ಶ್ರೀರಾಮನಿಗೆ ಪಾದುಕೆಗಳನ್ನು ತೊಡಿಸಿ ತಮ್ಮ ತಮ್ಮ ಅಗ್ನಿಹೋತ್ರದ ಶಾಲೆಗೆ ತೆಗೆದುಕೊಂಡು ಹೋಗುವುದು ಶ್ರೀಮದ್ ವಾಲ್ಮೀಕಿ ರಾಮಾಯಣದಲ್ಲಿ ಖಂಡಿತ ಇಲ್ಲ. ಆದರೆ ಶ್ರೀ ವೇದಾಂತ ದೇಶಿಕರ ಕವಿ ಹೃದಯದ ಸುಂದರ ಕಲ್ಪನೆ ಇದು. ಚಿತ್ರಕೂಟದಲ್ಲಿ ಶ್ರೀರಾಮಚಂದ್ರನು ಮಣಿಭೂಷಿತ ಹೇಮ ಪಾದುಕೆಗಳನ್ನು ಧರಿಸಿ ಭರತನಿಗೆ ಕೊಡುವುದು. ಅವನು ಅದನ್ನು ತಲೆಯ ಮೇಲೆ ಇಟ್ಟುಕೊಂಡು ಶ್ರೀರಾಮನಿಗೆ ಪ್ರದಕ್ಷಿಣೆ ಬಂದು ನಂತರ ಶ್ರೀರಾಮನಿಂದ 14 ವರ್ಷದ ನಂತರ ತಿರುಗಿ ಬಂದು ರಾಜ್ಯವನ್ನು ವಹಿಸಿಕೊಳ್ಳುತ್ತೇನೆಂದು ವಾಗ್ದಾನ ತೆಗೆದುಕೊಳ್ಳುವುದು. ಇದೆಲ್ಲ ಕವಿ ಹೃದಯದ ಶ್ರೀ ವೇದಾಂತ ದೇಶಿಕರ ಕಣ್ಣಿಗೆ ಮರೆಯಲಾಗದ ಅದ್ಭುತ ಪ್ರಸಂಗವಾಗಿ ಕಾಣಿಸುತ್ತದೆ. ಹೆಂಡತಿಯನ್ನು ತವರಿಗೆ ಕಳಿಸಿಕೊಡಲಾಗದೆ ಬಿಡಲೂ ಆಗದೆ ಪರಿತಪಿಸುತ್ತಾ ಹೆಂಡತಿಯನ್ನು ಬಿಗಿದಪ್ಪಿ ಬೀಳ್ಕೊಡುವ ಗಂಡನಂತೆ ಶ್ರೀರಾಮನ ಪಾದಗಳೂ ತನ್ನ ಪ್ರೇಯಸಿಯಾದ ಪಾದುಕಾದೇವಿಯನ್ನು ಬಿಗಿದಪ್ಪಿ ನಂತರ ಭರತನ ಜೊತೆ ಕಳಿಸಲ್ಪಟ್ಟಿತು ಎಂದಿದ್ದಾರೆ. ಇಲ್ಲಿ ಶ್ರೀರಾಮನ ಪಾದಗಳು ನಾಯಕನಾಗಿಯೂ ಪಾದುಕಾದೇವಿಯು ನಾಯಕಿಯಾಗಿಯೂ ಕಾಣುತ್ತಿದೆ ಶ್ರೀ ವೇದಾಂತ ದೇಶಿಕರ ಕವಿ ಹೃದಯದ ಕಣ್ಣುಗಳಿಗೆ. ಇದನ್ನು ಕಂಡ ಚಿತ್ರಕೂಟದ ಋಷಿಗಳು ವಸಿಷ್ಠರಿಂದ ನಿನ್ನ ಮಹಿಮೆಯನ್ನು ತಿಳಿದು ತಾವೂ ಒಂದೊಂದು ಪಾದುಕೆಗಳನ್ನು ಶ್ರೀರಾಮನಿಗೆ ತೊಡಿಸಿ ತಮ್ಮ ಅಗ್ನಿಹೋತ್ರದ ಶಾಲೆಯಲ್ಲಿ ಗೌರವದಿಂದ ಪ್ರತಿಷ್ಠಾಪಿಸಿ ದಿನದಿನವೂ ಪೂಜಿಸುತ್ತಿದ್ದರು ಎನ್ನುತ್ತಾರೆ ವೇದಾಂತ ದೇಶಿಕರು. ಈ ಪದ್ಯವನ್ನು ನಮ್ಮಾಳ್ವಾರರ ವೈಭವದ ದೃಷ್ಟಿಕೋನದಿಂದ ನೋಡಿದರೆ ನಮ್ಮಾಳ್ವಾರರು ಪರಾಂಕುಶ ನಾಯಕಿಯಾಗಿಯೂ ಭಗವಂತ ನಾಯಕನಾಗಿಯೂ ನಮ್ಮಾಳ್ವಾರರು ನಾಯಕಿ ಭಾವದಲ್ಲಿ ಭಕ್ತಿಯ ಅತ್ಯುನ್ನತ ಭಾವವಾದ ಪ್ರೀತಿಯಲ್ಲಿ ಮುಳುಗಿದ್ದಾರೆ. ಭಗವಂತ ನಮ್ಮಾಳ್ವಾರರ ಪಾಶುರಗಳನ್ನು ಬಿಗಿದಪ್ಪಿ ಪ್ರೀತಿಯಿಂದ ಭಕ್ತಜನರಿಗೆ ಕೊಟ್ಟಿದ್ದಾನೆ. ಇದನ್ನು ಕಂಡ ಪ್ರಪನ್ನರು
ದೇವಾಲಯಗಳಲ್ಲಿ ದಿನದಿನವೂ ಆಳ್ವಾರ್ ಪಾಶುರಗಳನ್ನು ಪಠಿಸಿ ಭಗವಂತನ ಪೂಜೆ ನೆರವೇರಿಸುತ್ತಿದ್ದಾರೆ ಎಂದು. ಶ್ರೀ ವೈಷ್ಣವ ಬಂಧುಗಳು ಮನೆಯಲ್ಲಿ ದೇವಾಲಯಗಳಲ್ಲಿ ದಿನವೂ ಮಾಡುವ ತಿರುವಾರಾಧನವೂ ಸಹ ಅಗ್ನಿಹೋತ್ರಕ್ಕೆ ಸಮನಾದುದು. ಯಾವ ರೀತಿ ಋಷಿಮುನಿಗಳು ಶ್ರೀರಾಮನ ಪಾದುಕೆಗಳನ್ನು ಅಗ್ನಿಹೋತ್ರದ ಶಾಲೆಯಲ್ಲಿಟ್ಟು ದಿನದಿನವೂ ಪೂಜಿಸುತ್ತಿದ್ದರೋ ಅದೇ ರೀತಿ ಭಕ್ತಜನರು ಸಹ ತಮ್ಮ ದೇವಾಲಯಗಳಲ್ಲಿ ದಿನದಿನವೂ ಆಳ್ವಾರರ ಪಾಶುರಗಳಿಂದ ಭಗವಂತನನ್ನು ಪೂಜಿಸುತ್ತಾರೆ ಎಂದರ್ಥ. ನಮ್ಮಾಳ್ವಾರರ ವೈಭವವನ್ನು ತೆಗೆದುಕೊಂಡರೆ ಭಗವಂತ ತನ್ನ ಜ್ಞಾನದ ಕಾಂತಿಯಿಂದ ನಮ್ಮಾಳ್ವಾರರನ್ನು ತೊಯಿಸಿ ಈ ಜಗತ್ತಿಗೆ ಕಳಿಸಿಕೊಟ್ಟರು ಎಂದು. ಪ್ರಪನ್ನ ಜನ ಕೂಟಸ್ಥ ಎಂಬ ಬಿರುದನ್ನು ನಮ್ಮಾಳ್ವಾರರಿಗೆ ಕೊಟ್ಟು ಆಧ್ಯಾತ್ಮ ಜಗತ್ತಿನ ಸಿಂಹಾಸನಾಧೀಶ್ವರರನ್ನಾಗಿ ಮಾಡಿ ಕಳಿಸಿಕೊಟ್ಟ ಭಗವಂತ ಎಂದು. ಹೀಗೆ ಶ್ರೀ ವೇದಾಂತ ದೇಶಿಕರು ಪಾದುಕಾ ಸ್ವರೂಪಿಯಾದ ನಮ್ಮಾಳ್ವಾರರ ವೈಭವವನ್ನು ತಿಳಿಸಿಕೊಟ್ಟಿದ್ದಾರೆ. ಈ ಪದ್ಯದಲ್ಲಿ ಶ್ರೀರಾಮನ ಪಾದಗಳ ಹಾಗೂ ಪಾದುಕಾ ದೇವಿಯ ಗಾಢವಾದ ಆಲಿಂಗನದ ಪ್ರಸ್ತಾಪ ಬಂದಾಗ ನಮಗೆ ರಾಮಾಯಣದಲ್ಲಿ ಬರುವ ಅನೇಕ ಆಲಿಂಗನದ ಪ್ರಸಂಗಗಳು ನೆನಪಿಗೆ ಬರುತ್ತೆ. ವಸಿಷ್ಠರ ಆದೇಶದ ಮೇರೆಗೆ ಶ್ರೀರಾಮನಿಂದ ಪಾದುಕೆಗಳನ್ನು ಪಡೆದ ನಂತರ ಭರತ, ತಾಯಂದಿರು, ಪುರಜನರು, ಗುರುಗಳು, ಮಂತ್ರಿಗಳು ಎಲ್ಲರೂ ಅಯೋಧ್ಯೆಗೆ ಹಿಂತಿರುಗಿದ ಮೇಲೆ ಶ್ರೀರಾಮನಿಗೂ ಇನ್ನು ಚಿತ್ರಕೂಟದಲ್ಲೇ ಉಳಿಯುವ ಮನಸ್ಸಾಗಲಿಲ್ಲ. ಇಲ್ಲೇ ಇದ್ದರೆ ಅಯೋಧ್ಯೆಯ ಜನರು ಪದೇ ಪದೇ ಬರುತ್ತಾರೆ, ಎಲ್ಲ ನೆನಪುಗಳು ಮತ್ತೆ ಮತ್ತೆ ಕಾಡುತ್ತವೆ, ಅಯೋಧ್ಯೆಯ ಬಂಧು ಬಾಂಧವರ ಸೆಳೆತ ಜಾಸ್ತಿ ಆಗುತ್ತದೆ, ಇನ್ನು ಇಲ್ಲಿಂದ ಹೊರಟು ಬಿಡಬೇಕು ಎಂದುಕೊಂಡನು ಶ್ರೀರಾಮ. ಅಷ್ಟರಲ್ಲಿ ಚಿತ್ರಕೂಟದಲ್ಲಿದ್ದ ಋಷಿಮುನಿಗಳು ಬಂದು, ರಾಮ, ರಾವಣನ ತಮ್ಮ ಖರ ಈ ಕಡೆಗೆ ಬರುತ್ತಿದ್ದಾನೆ ಎಂಬ ಸುದ್ದಿ ಇದೆ, ಆದ್ದರಿಂದ ನಾವುಗಳು ಇಲ್ಲಿಂದ ಹೊರಟು ಬಿಡುತ್ತಿದ್ದೇವೆ, ನೀನೂ ಸಹ ಸೀತೆಯೊಡನೆ ಇಲ್ಲಿರುವುದು ಕ್ಷೇಮವಲ್ಲ, ನಮ್ಮ ಜೊತೆ ಬಂದು ಬಿಡು ಎನ್ನುತ್ತಾರೆ. ಆದರೆ ಶ್ರೀರಾಮನು ಅಯೋಧ್ಯೆಯಿಂದ ಯಾವ ಉದ್ದೇಶಕ್ಕಾಗಿ ಹೊರಟನೋ ಅದು ನೆರವೇರಬೇಕಿತ್ತು. ಸಜ್ಜನರಿಗೆ ಉಪಟಳ ಕೊಡುತ್ತಿದ್ದ ರಾಕ್ಷಸರನ್ನು ಸಮೂಲವಾಗಿ ನಿರ್ನಾಮ ಮಾಡಬೇಕಿತ್ತು. ಆದ್ದರಿಂದ ಶ್ರೀರಾಮನು ಸೀತಾ ಲಕ್ಷ್ಮಣರ ಜೊತೆ ಘನವಾದ ದಂಡಕಾರಣ್ಯವನ್ನು ಪ್ರವೇಶಿಸುತ್ತಾನೆ. ಅದಕ್ಕೂ ಮೊದಲು ಅತ್ರಿ ಮಹರ್ಷಿಗಳನ್ನು, ಅನಸೂಯಾದೇವಿಯನ್ನು ಕಂಡು ನಮಸ್ಕರಿಸಿ ಅವರ ಆಶೀರ್ವಾದ ಪಡೆದು ಮುಂದಕ್ಕೆ ಹೊರಡುತ್ತಾನೆ. ಶ್ರೀರಾಮಚಂದ್ರ ದಂಡಕಾರಣ್ಯವನ್ನು ಪ್ರವೇಶ ಮಾಡಿದುದನ್ನು ವಾಲ್ಮೀಕಿಗಳು ಮೇಘಮಂಡಲವನ್ನು ಭೇದಿಸಿಕೊಂಡು ಸೂರ್ಯನು ನುಗ್ಗಿ ಹೋಗುವಂತೆ ಶ್ರೀರಾಮಚಂದ್ರನು ಸೀತಾ ಲಕ್ಷ್ಮಣ ಸಮೇತನಾಗಿ ದಂಡಕಾರಣ್ಯವನ್ನು ಪ್ರವೇಶಿಸಿದನು ಎಂದು ವರ್ಣಿಸಿದ್ದಾರೆ. ವನಂ ಸಭಾರ್ಯ ಪ್ರವಿವೇಶ ರಾಘವ ಸ ಲಕ್ಷ್ಮಣ ಸೂರ್ಯ ಇವ ಬ್ರಹ್ಮಂಡಲಂ. ಅಕಾರ ಅಕ್ಷರ ಸ್ವರೂಪಿಯಾದ ಪರಮಾತ್ಮ ಶ್ರೀರಾಮನು, ಉಕಾರವಾಚ್ಯಳಾದ ಮಹಾಲಕ್ಷ್ಮಿ ಸೀತಾಮಾತೆ, ಮಕಾರವಾಚ್ಯನಾದ ಜೀವಾತ್ಮ ಲಕ್ಷ್ಮಣ ಇವರುಗಳೊಡನೆ ದಂಡಕಾರಣ್ಯವನ್ನು ಪ್ರವೇಶ ಮಾಡಿದುದು ಓಂಕಾರವೇ ಸಾಕಾರವಾಗಿಯೋ ಎಂಬಂತೆ ಇತ್ತು ಎನ್ನುತ್ತಾರೆ. ಆಗ ಆ ದಂಡಕಾರಣ್ಯದ ಅಂಚಿನಲ್ಲಿ ವಾಸಿಸುತ್ತಿದ್ದ ಋಷಿಮುನಿಗಳು ದಂಡು ದಂಡಾಗಿ ಶ್ರೀರಾಮನನ್ನು ಕಾಣಲು ಬರುತ್ತಾರೆ. ಶ್ರೀರಾಮಚಂದ್ರನ ಸೌಂದರ್ಯವನ್ನು ನೋಡಿ ನಿಬ್ಬೆರಗಾಗುತ್ತಾರೆ. ಅವನನ್ನು ಆಲಂಗಿಸಿಕೊಂಡು ಮುದ್ದು ಮಾಡುವ ಆಸೆ ಅವರಲ್ಲಿ ಉದಿಸಿತಂತೆ. ಆದರೆ ಅವರು ಇಲ್ಲಿ ಅದನ್ನು ಮಾಡಲಾಗದೆ ಮುಂದೆ ಕೃಷ್ಣಾವತಾರದಲ್ಲಿ ಗೋಪಿಕಾ ಸ್ತ್ರೀಯರಾಗಿ ಹುಟ್ಟಿ ತಮ್ಮ ಆಸೆಯನ್ನು ನೆರವೇರಿಸಿಕೊಂಡರು ಎನ್ನುತ್ತಾರೆ ವ್ಯಾಖ್ಯಾನಕಾರರು. ಭಗವಂತನನ್ನು ಆಲಂಗಿಸಿಕೊಳ್ಳುವ ಅವರ ಆಸೆ ಮುಂದೆ ಅವರುಗಳು ಗೋಪಿಕಾ ಸ್ತ್ರೀಯರಾಗಿ ಹುಟ್ಟಿದಾಗ ಸಂಪೂರ್ಣವಾಗಿ ಫಲಿಸಿತ್ತು. ರಾಜನಾಗುವುದು ತಪ್ಪಿ ಕಾಡಿಗೆ ಬಂದರೂ ಶ್ರೀರಾಮ 13 ವರ್ಷಗಳ ಕಾಲ ಸುಖವಾಗಿಯೇ ಇದ್ದ. ಯಾವಾಗಲೂ ಸೀತೆ ಜೊತೆಗಿರುತ್ತಿದ್ದಳು. ಅವಳ ತೊಡೆಯ ಮೇಲೆ ಮಲಗಿ ಇವನ ತೊಡೆಯ ಮೇಲೆ ಮಲಗಿ ಅವಳು ಪ್ರೀತಿಯ ಜೋಡಿ ಹಕ್ಕಿಗಳಂತೆ ಸುಖವಾಗಿದ್ದರು. ಅವರಿಬ್ಬರದು ಪರಸ್ಪರ ದೇಹ ಆಲಿಂಗನ ಮಾತ್ರ ಅಲ್ಲ, ಮನಸ್ಸು, ಬುದ್ಧಿ, ಗುರಿ ಎಲ್ಲದರಲ್ಲೂ ಆಲಿಂಗನವಿತ್ತು. ಮುಂದೆ ಹನುಮಂತ ಸೀತೆಯನ್ನು ನೋಡಿ ಬಂದು ಅವಳ ಇರುವಿಕೆಯ ಸುದ್ದಿಯನ್ನು ತಿಳಿದಾಕ್ಷಣ ರಾಮ ಒಂದು ದಿನವೂ ತಡಮಾಡದೆ ಲಂಕೆಯ ಕಡೆಗೆ ಅಪಾರ ಕಪಿಸೈನ್ಯದೊಡನೆ ಹೊರಟೇ ಬಿಟ್ಟ. ಸಮುದ್ರ ಎದುರಾದಾಗ ಇಷ್ಟು ದೊಡ್ಡ ಸಮುದ್ರವನ್ನು ಇಷ್ಟು ದೊಡ್ಡ ಸೈನ್ಯದೊಡನೆ ಹೇಗಪ್ಪ ದಾಟುವುದು ಎಂಬ ನಿರಾಶೆ ಉಂಟಾದಾಗ ರಾಘವನ ನೆನಪಿಗೆ ಬಂದದ್ದು ತನಗೆ ನೆಮ್ಮದಿ ನೀಡುತ್ತಿದ್ದ ಸೀತೆಯ ಆಲಿಂಗನ. ಶ್ರೀರಾಮ ಹೀಗೆ ಹೇಳುತ್ತಾನೆ, ವಾಹಿ ವಾತ ಯತಃ ಕಾಂತಾ ತಾಂ ಸ್ಪೃಷ್ಟ ಮಾಮಪಿ ಸ್ಪೃಶ. ಎಲೈ ಗಾಳಿಯೇ, ನನ್ನ ಪ್ರಾಣಕಾಂತೆ ಎಲ್ಲಿದ್ದಾಳೋ ಅಲ್ಲಿಂದ ಬೀಸಿಕೊಂಡು ಬಾ, ಆಕೆಯನ್ನು ಸೋಂಕಿ ಬಂದು ನನ್ನನ್ನೂ ಸೋಂಕು. ಇದು ಯುದ್ಧಕಾಂಡ ಸರ್ಗ 5 ಶ್ಲೋಕ 6.
ಗಾಳಿಯೇ, ದೂರ ದೂರವಿರುವ ನಮ್ಮಿಬ್ಬರನ್ನು ನೀನು ಆಲಂಗಿಸಿ ನಮ್ಮ ಮನಸ್ಸಿನ ತಾಪವನ್ನು ದೂರ ಮಾಡು ಎಂದಿದ್ದಾನೆ ಶ್ರೀರಾಮ. ಶ್ರೀಮದ್ ರಾಮಾಯಣದಲ್ಲಿ ಬರುವ ಇನ್ನೊಂದು ಅತ್ಯದ್ಭುತ ಆಲಿಂಗನ ದೃಶ್ಯವೆಂದರೆ ರಾಮ ಮತ್ತು ಹನುಮರದ್ದು. ರಾಮ ಹೇಳುತ್ತಾನೆ, ಸಮುದ್ರವನ್ನು ಅಸೀಮ ಬಲದಿಂದ ದಾಟಿ ಶತ್ರುಪಾಳಯವನ್ನು ಒಬ್ಬನೇ ಹೊಕ್ಕು ಸೀತೆಯನ್ನು ಕಂಡು ಬಂದಿರುವ ಹನುಮಂತ ವೀರಾಗ್ರಣಿ ಸಮರ್ಥ. ಇವನಿಂದ ತನ್ನ ಲಕ್ಷ್ಮಣನ ಜೀವ ಉಳಿಯಿತು, ರಘುವಂಶ ಬದುಕಿತು. ಇದಕ್ಕೆ ಬದಲಾಗಿ ನಾನು ಇವನಿಗೆ ಏನನ್ನು ತಾನೇ ಕೊಡಬಲ್ಲೆ? ಈ ಸಮಯದಲ್ಲಿ ನನ್ನ ಸರ್ವಸ್ವವೆಂದರೆ ಆಲಿಂಗನ, ಅದನ್ನೇ ಕೊಡುತ್ತೇನೆ ಎಂದು ಹನುಮಂತನನ್ನು ಪ್ರೀತಿಯಿಂದ ಕೃತಜ್ಞತೆಯಿಂದ ಅಂತಃಕರಣದಿಂದ ಬಿಗಿದಪ್ಪುತ್ತಾನೆ. ಹನುಮಂತನ ಅಪ್ಪುಗೆಯಲ್ಲಿ ರಾಮ ಒಂದು ಕ್ಷಣ ಮೈಮರೆಯುತ್ತಾನೆ. ಅದ್ಭುತವಾಗಿ ವರ್ಣಿಸಿದ್ದಾರೆ ಈ ರೋಮಾಂಚನದ ಆನಂದದ ಆಲಿಂಗನವನ್ನು ಶ್ರೀ ವಾಲ್ಮೀಕಿ ಮಹರ್ಷಿಗಳು. ಶ್ಲೋಕ ಹೀಗಿದೆ: ಏಷ ಸರ್ವಸ್ವಭೂತಸ್ತು ಪರಿಶ್ವಂಗೋ ಹನುಮತಃ ಮಯಾ ಕಾಲಮಿಮಂ ಪ್ರಾಪ್ಯ ದತ್ತಶ್ಚಾಸ್ತು ಮಹಾತ್ಮನಃ ಇತ್ಯುಕ್ತ್ವಾ ಪ್ರೀತಿಹೃಷ್ಟಾಂಗೋ ರಾಮಸ್ತಂ ಪರಿಶಸ್ವಜೆ ಹನುಮಂತಂ ಮಹಾತ್ಮಾನಂ ಕೃತಕಾರ್ಯಮುಪಾಗಮಂ. ಶ್ರೀಮದ್ ವಾಲ್ಮೀಕಿ ರಾಮಾಯಣದಲ್ಲಿ ಬರುವ ಇನ್ನೊಂದು ಅದ್ಭುತ ಆಲಿಂಗನವೆಂದರೆ ರಾಮಕಾರ್ಯ ಸಾಧಿಸಿದ ಇಬ್ಬರು ಮಹಾನ್ ವ್ಯಕ್ತಿಗಳ ಹೃದಯ ತುಂಬಿದ ಆಲಿಂಗನ. ಶ್ರೀರಾಮನ ಆದೇಶದ ಮೇರೆಗೆ ಹನುಮಂತ ಮೊದಲು ನಂದಿಗ್ರಾಮಕ್ಕೆ ತಲುಪಿದ್ದನು. ಶ್ರೀರಾಮನು ಸೀತಾ ಲಕ್ಷ್ಮಣನ ಸಮೇತನಾಗಿ ಪುಷ್ಪಕ ವಿಮಾನದಲ್ಲಿ ನಂದಿಗ್ರಾಮಕ್ಕೆ ಆಗಮಿಸುತ್ತಿದ್ದಾನೆ ಎಂದು ಹೇಳಿದ ಹನುಮಂತ ಭರತನಿಗೆ. ಹನುಮಂತ ಹೀಗಂದಿದೇ ತಡ. ಅಣ್ಣನಿಗಾಗಿ 14 ವರ್ಷಗಳಿಂದ ಪರಿತಪಿಸುತ್ತಿದ್ದ ಭರತನು ಹರ್ಷಾತಿರೇಕದಿಂದ ಎಚ್ಚರ ತಪ್ಪಿ ನಂತರ ಚೇತರಿಸಿಕೊಂಡು ಈ ಆನಂದದ ವಾರ್ತೆಯನ್ನು ತಂದ ಹನುಮಂತನನ್ನು ಭರತನು ಬಿಗಿದಪ್ಪಿಕೊಳ್ಳುತ್ತಾನೆ. ಇಬ್ಬರ ಕಣ್ಣುಗಳಲ್ಲೂ ಆನಂದದ ಕಣ್ಣೀರ ಕೋಡಿ ಹರಿದಿತ್ತು. ಇಬ್ಬರೂ ರಾಮಭಕ್ತರು, ರಾಮನಿಗಾಗಿ ತಮ್ಮ ಸರ್ವಸ್ವವನ್ನೇ ಸಮರ್ಪಿಸಿದವರು. 14 ವರ್ಷಗಳಾದರೂ ರಾಮನಿಗಾಗಿ ಭರತನ ಕುಂದದ ಪ್ರೀತಿ ಕಂಡು ಹನುಮಂತನಿಗೂ ರೋಮಾಂಚನ. ಹನುಮಂತ ತಂದ ವಾರ್ತೆಗೆ ಭರತನಿಗೂ ಎಲ್ಲಿಲ್ಲದ ಸಂತಸ, ರೋಮಾಂಚನ. ಸದೆಯ ಸಿಂಹಾಸನದಲ್ಲಿ ರಾಮನನ್ನು ಕುಳ್ಳಿರಿಸಿಕೊಂಡ ಇಬ್ಬರು ಆನಂದಾತಿಶಯದಿಂದ ತಬ್ಬಿಕೊಂಡಿದ್ದರು. ಈ ಅಪೂರ್ವವಾದ ಸನ್ನಿವೇಶವನ್ನು ಶ್ರೀಮದ್ ವಾಲ್ಮೀಕಿಗಳು ಬಹಳ ರಸಮಯವಾಗಿ ವರ್ಣಿಸಿದ್ದಾರೆ. ಶ್ರೀ ನಮ್ಮಾಳ್ವಾರರು ಸಹ ಶ್ರೀರಾಮನ ಪಾದಗಳ ಆಲಿಂಗನದ ಸುಖವನ್ನು ಒಂದು ಕ್ಷಣವೂ ಕಳೆದುಕೊಳ್ಳಲು ಇಚ್ಛಿಸದೆ ಶಟಾರಿ ಸ್ವರೂಪರಾಗಿ ಭಗವಂತನ ಪಾದಗಳ ಜೊತೆಯಲ್ಲೇ ಇದ್ದು, ದೇವಾಲಯಗಳಲ್ಲಿ ಭಗವಂತನ ಸನ್ನಿಧಿಯಲ್ಲೇ ಇದ್ದು ಭಕ್ತ ಭಾಗವತರುಗಳನ್ನು ರಕ್ಷಿಸುತ್ತಿದ್ದಾರೆ, ಹರಿಸುತ್ತಿದ್ದಾರೆ. ಭರತನಿಗೆ ಶ್ರೀರಾಮ ಪಾದುಕೆಗಳನ್ನು ಕೊಟ್ಟ ಹಾಗೆ ನಾಥಮುನಿಗಳಿಗೆ ನಮ್ಮಾಳ್ವಾರರು ಸಹ ದಿವ್ಯ ಪ್ರಬಂಧಗಳನ್ನು ಕೊಟ್ಟರು. ಅಂತಹ ದಿವ್ಯ ಪ್ರಬಂಧವನ್ನು ನಾವುಗಳು ಸಹ ದೇವಾಲಯದಲ್ಲಿ, ಮನೆಗಳಲ್ಲಿ ನಿತ್ಯವೂ ಅನುಸಂಧಾನ ಮಾಡುತ್ತಾ ಭಗವಂತನ ಕೃಪೆಗೆ ಪಾತ್ರರಾಗುತ್ತಿದ್ದೇವೆ. ಇದೆಲ್ಲವನ್ನು ಶ್ರೀ ವೇದಾಂತ ದೇಶಿಕರು ಶ್ರೀ ಪಾದುಕಾ ಸಹಸ್ರದ ಮೂಲಕ ನಮಗೆ ತಿಳಿಸಿಕೊಡುತ್ತಿದ್ದಾರೆ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಶ್ರೀ ರಂಗನಾಥ ದಿವ್ಯಮಣಿ ಪಾದುಕಾಭ್ಯಾಂ ನಮಃ.